ಬಾಟ್ಲು. ಆಕ್ಚುಲಿ ಫಸ್ಟ್ ನನ್ನ ಹತ್ರ ಇತ್ತು ಹಳೆ ಮನೆಯಲ್ಲಿದ್ದಾಗ. ಈ ತರ ಬರುತ್ತೆ, ಹಿಂಗೆ ಲಿಡ್ ಈ ತರ ಓಪನ್ ಮಾಡೋ ತರ. ಇದು ಆಯಿಲ್ ನ ಏನೋ ಹಾಕ್ತಿವಲ್ಲ ಈ ತರ. ವಾಶ್ರೂಮ್ ಕರ್ಟನ್ಸು ಅಂದ್ರೆ ಲಾಸ್ಟ್ ಟೈಮು ತಗೊಂಬಂದಿದ್ವಿ. ಅದೇನದು ವೈಪ್ ಮಾಡ್ತೀವಲ್ಲ, ಸ್ಪಾಂಜ್ ವೈಪು. ಸೊ ಅದಂದ್ರೆ ಲಾಸ್ಟ್ ಟೈಮ್ ನಮ್ದಿತ್ತು, ಹಾಳಾಗ್ತಿತ್ತು. ಹಾಗಾಗಿ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ವ್ಲಾಗ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಡೇ ರಜೆ ಇದೆ, ಹಂಗಾಗಿ ಇಲ್ಲೇ ಎಲ್ಲಾದ್ರೂ ಹೊರಗಡೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಅಂದರೆ ಹೊರಗಡೆ ಅಂದ್ರೆ ಇಲ್ಲಿ ಮೈಸೂರು ನಿಯರ್ ಬೈ ಆಗುತ್ತೆ, ಹಾಗಾಗಿ ಇಲ್ಲೇ ಮೈಸೂರು ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಎಸ್, ಇವಾಗ ಹೊರಟಿದ್ದೀವಿ. ಇದು ಏನು NH ಅಲ್ವಾ, ಸೊ ಬೇಗ ಒಂದು 30 ಮಿನಿಟ್ಸ್ ಒಳಗೆ ನಾವು ರೀಚ್ ಆಗ್ಬೋದು. ಸೊ ರೋಡ್ ಕೂಡ ಇವಾಗ ಚೆನ್ನಾಗಿದೆಯಲ್ಲ, ಹಾಗಾಗಿ ಮೊದಲಾದ್ರೆ ಆಲ್ಮೋಸ್ಟ್ 1 ಅವರ್ ಬೇಕಿತ್ತು. ಇವಾಗ ಆಲ್ಮೋಸ್ಟ್ 25 to 30 ಮಿನಿಟ್ಸ್ ಸಾಕು ಮಂಡ್ಯ ಟು ಮೈಸೂರು ನಮಗೆ. ಸೊ ನಾನು ಸೋನು ಹಿಂದೆ ಕೂತಿದ್ದೀವಿ, ಜಾನು ಅವ್ರ ಪಪ್ಪ ಮುಂದೆ. ಹಾಯ್ ಮಾಡಿ. ಎಸ್, ಅಂದ್ರೆ ಎಲ್ಲಿ ಹೋಗೋದು ಅಂತ ಏನು ಪ್ಲಾನ್ ಮಾಡ್ಕೊಂಡಿರಲ್ಲ ನಾವು. ಯೂಶಲಿ ಅಲ್ಲಿ ಹೋಗೋಣ ಅಂತ ಹೊರಟಿರ್ತೀವಿ, ಆಮೇಲೆ ಅಲ್ಲಿ ಹೋಗಿ ಏನೋ ಸುಮ್ಮನೆ ಹಾಗೆ ಒಂದು ರೌಂಡ್ ಹೊಡ್ಕೊಂಡು ಬರೋದಷ್ಟೇ. ಯಾಕಂದ್ರೆ ಯೂಶಲ್ ಆಗಿ ರಜೆ ದಿನ ನಮ್ಗಳ ಕೈಲಿ ಮನೇಲಿ ಇರೋಕ್ಕಾಗಲ್ಲ, ಅದು ಅಭ್ಯಾಸ ಆಗೋಗಿದೆ. ಸೊ ಅದೇ ಇವಾಗ ಹೊರಟಿದ್ವಿ, ನೋಡೋಣ ಎಲ್ಲಿ ಹೋಗ್ತೀವಿ ಏನೋ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಎಲ್ಲಾದ್ರೂ ಹೋಗಿ ಸುತ್ತಾಡ್ಕೊಂಡು ಬರೋದಷ್ಟೇ. Turn us to thousands, and we'll grow in number, fueled by them to see the horizon. Turn us to thousands. ಫೈನಲಿ ಬಂದ್ವಿ. ಅಂದ್ರೆ ನಮ್ಗೆ ಅಂದ್ರೆ ಈ ಕಡೆ ಹೋಗ್ತಾ ಎಂಟ್ರೆನ್ಸ್ ಸಿಗೋದೇನೆ ಫೋರಂ ಮಾಲು, ಹಾಗಾಗಿ ಸ್ವಲ್ಪ ಲೇಟ್ ಆಗಿದ್ರಿಂದ ನಾವು ಸಿಟಿ ಒಳಗಡೆ ಹೋಗ್ಲಿಲ್ಲ. ಎಂಟ್ರೆನ್ಸ್ ಎಲ್ಲ ಸಿಗುತ್ತಲ್ಲ, ಟೈಮ್ ಸೇವ್ ಆಗುತ್ತೆ ಅಂತ ಅಲ್ಲೇ ಹೋದ್ವಿ. ಅದೇ ಜಾನು ಅಂದ್ರೆ ಮಲಗಿದ್ನಲ್ಲ, ಅವನೇನು ತಿಂದಿರ್ಲಿಲ್ಲ, ಅದಕ್ಕೆ ಫಸ್ಟ್ ಏನಾದ್ರು ತಿಂತೀನಿ ಅಂದ. ಅದಕ್ಕೆ ಮೇಲೆ ಫಸ್ಟ್ ಫುಡ್ ಕೋರ್ಟ್ಗೆ ಹೋದ್ವಿ. ಅಲ್ಲಿ ಅವನು ಅಂದ್ರೆ ನೋಡಿದ ತಕ್ಷಣ KFC ಬೇಕು ಅಂತಿದ್ದ, ಹಾಗಾಗಿ KFCಲೇನೆ ತಗೊಂಡ್ವಿ. ಚಿಕನ್. And then what do you want? ಅವನು ಚಿಕನ್ ಬಿಟ್ರೆ ಇನ್ನೇನು ತಿನ್ನಲ್ಲ ಅಲ್ಲಿ ಒಳಗಡೆ, ಹಾಗಾಗಿ KFC ಅಂದರೆ ಅವನಿಗೆ ತುಂಬ ಇಷ್ಟ. ಅದಕ್ಕೆ ಸೊ KFCಲೇನೆ ಅವನು ಏನು ತಿಂತಾನೆ ಅದನ್ನು ತೊಗೊಂಬಂದು ಫಸ್ಟ್ ತಿನ್ನಿಸ್ಕೊಂಡ್ಬಿಟ್ಟು ಆಮೇಲೆ ಹೋದ್ವಿ. ಅಲ್ಲೇ ಗೇಮ್ಸ್ ಇತ್ತು, ವಾಟರ್ ಸ್ಪಿನ್ನರು, ಅದನ್ನ ಆಡ್ತೀನಿ ಅಂತ ಇದು ಮಾಡ್ತಿದ್ದ. ಅಷ್ಟರಲ್ಲಿ ಸೋನು ಬೇಬಿ ಅಂತೂ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ನೋಡ್ತಾ ಇದ್ದೀರಲ್ಲ, ಅವಳನ್ನಂತೂ ಹಿಡಿಯೋಕ್ಕೆ ಆಗಲ್ಲ. ಒಬ್ರು ಇಟ್ಕೊಂಡು ಇಬ್ಬರನ್ನ ಕಂಟ್ರೋಲ್ ಮಾಡಕ್ ಆಗೋದೇ ಇಲ್ಲ. ಅದ್ರಲ್ಲೂ ಜಾನು ಅಟ್ಲೀಸ್ಟ್ ಒಂದ್ ಕಡೆ ಇರ್ತಾನೆ, ಸೋನು ಅಂತೂ ಒಂದ್ ಕಡೆ ಇನ್ನೊಂದ್ ಕಡೆ ನೋಡ್ತಿದ್ದೀರಲ್ಲ ಓಡಾಡ್ತಾನೆ ಇದ್ಲು. ಸೊ ಜಾನು ಸ್ಪಿನ್ ಹತ್ತೀನಿ ಅಂತ ಹತ್ತಿದ, ಬಟ್ ಅವನಿಗೆ ಇದು ಫಸ್ಟ್ ಟೈಮ್ ಈಗ ಆಡ್ತಾ ಇರೋದು, ಅದಕ್ಕೆ ಅಂದ್ರೆ ಅವನಿಗೆ ಮಾಡಕ್ ಆಗ್ಲಿಲ್ಲ, ಬಂದ್ಬಿಟ್ಟ ಅವನು. ಆಮೇಲೆ ಅಲ್ಲೇ ಮಾಲಲ್ಲೇ ಏನೋ ಒಂಥರ ಎಕ್ಸಿಬಿಷನ್ ತರ ಇಟ್ಟಿದ್ರು. ಸೊ ಅಲ್ಲೇ ಮಂಡಲ ಆಟು ಆ ಥರ ಏನೇನೋ ಅಂದರೆ ಆಪ್ಷನ್ಸ್ ಇಟ್ಟಿದ್ರು ಅಲ್ಲಿ. ಸೊ ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಸೊ ಇದು ನೋಡಿ ಮಂಡಲ ಆರ್ಟ್ ಥರ ಏನೋ ಮಾಡಿದ್ರು ಅಲ್ಲಿ. ಅಲ್ಲಿಂದ ಬಂದಮೇಲೆ ಅಂದರೆ ಅದೇ ಮಾಲ್ಗೆ ಹೋದ್ಮೇಲೆ ಸೊ ಫಿಕ್ಸ್ ಇವರು ಬೈಕು ಅಥವಾ ಜೀಪ್ ಓಡಿಸ್ಬೇಕು ಅಂತ, ಸೊ ಕಂಪಲ್ಸರಿ ಅದು ಮಾಡಲೇಬೇಕು. ಅದಕ್ಕೆ ಇವಾಗ ಸೋನು ಬೇಬಿನೂ ಆ್ಯಡ್ ಆಗಿದ್ದಾಳೆ. ಇಬ್ಬರನ್ನೂ ಜೀಪಲ್ಲಿ ಕೂರಿಸ್ಬಿಟ್ಟು ಒಂದು ರೌಂಡ್ ಹೋಗಿ ಬರಲಿ ಅಂಥೇಳಿ ಇಬ್ಬರು ಹೋಗಿ ಬಂದರು.
wrong. I don't wanna miss a beat. And on we'll go, through the wastelands, through the highways, till my shadow ಮತ್ತೆ ಅಲ್ಲಿ ಮಾಲಿಂದ ಮುಗಿಸ್ಕೊಂಡು ಆನ್ ದ ವೇ ಲಾಯಲ್ ವರ್ಲ್ಡ್ ಇತ್ತಲ್ಲ, ಸೊ ಸ್ವಲ್ಪ ಅಲ್ಲಿ ಏನೋ ಶವರ್ ಕರ್ಟನ್ಸ್ ತಗೋಬೇಕಿತ್ತು. ಹಾಗಾಗಿ ಅಲ್ಲೇ ಬಂದ್ವಿ. ಅಲ್ಲಿ ಮತ್ತೆ ಡೋನಟ್ ನೋಡಿ, ಡೋನಟ್ ಬೇಕು ಅಂದ. ಆ್ಯಕ್ಚುಲಿ ಹೊರಗಡೆ ಹೋದರೆ ಏನೂ ಕೊಡ್ಸಲ್ಲ, ಹಠ ಮಾಡ್ತಿದ್ನಲ್ಲ ಅಂತ ಅವ್ರ ಪಪ್ಪ ಬರೀ ಕೇಕ್ ಒಂದು ತೊಗೊಂಡು ಇಬ್ರಿಗೂ ತಿನ್ನಿಸ್ತಾ ಇದ್ರು. ಸೊ ಮುಗಿಸ್ಕೊಂಡು ಬಂದ್ವಿ. ಬಂದ ಮೇಲೆ ಸೊ ನಿಮಗೆಲ್ಲ ಏನೇನು ಅಂದರೆ ತಂದಿದ್ವಿ ಅದನ್ನು ತೋರಿಸೋಣ ಅಂತ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಿದೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸೌಮ್ಯ ವ್ಲಾಗ್ಸ್. ಆ್ಯಕ್ಚುಲಿ ನಿನ್ನೆ ಅಂದರೆ ಮೈಸೂರಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಮೈಸೂರಿಗೆ ಹೋಗುವಾಗ ಅಂದರೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಮುಗಿಸ್ಕೊಂಡು ಬಂದು ಒಂದು ಲೇಟ್ ಆಯಿತು, 9 o'clock ಆಗೋಗಿತ್ತಲ್ಲ. ಆಮೇಲೆ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಮೈಸೂರಲ್ಲಿ ಹೋಗಿದ್ವಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಮಾಡ್ಕೊಂಬಂದಿದ್ದೆ. ಅಂದರೆ ಕಿಚನಿಗೆ ಸ್ವಲ್ಪ ಬೇಕಿರೋದು ಮತ್ತು ರೆಗ್ಯುಲರ್ ಯೂಸ್ ಮಾಡೋದೆಲ್ಲ. ಹಾಗಾಗಿ ಅದನ್ನು ನಿಮಗೆ ಒಂದ್ಸರಿ ತೋರಿಸೋಣ ಅಂತ ಮತ್ತೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ನಾನು ಏನೇನು ತೊಗೊಂಡೆ ನಿಮಗೆ ತೋರಿಸ್ತೀನಿ ಇವಾಗ. ಆ್ಯಕ್ಚುಲಿ ಫಸ್ಟು ನಿಮಿಷ, ಆ್ಯಕ್ಚುಲಿ ಏನಂದರೆ ನಾವು ಫಸ್ಟು ಯಾವುದು ಫೋರಮ್ ಮಾಲ್ಗೆ ಹೋಗಿದ್ವಿ. ಅಲ್ಲಿ ಅಂದರೆ ಹೋಮ್ ಸೆಂಟ್ರ್ ಇದೆಯಲ್ಲ, ಸೊ ಹೋಮ್ ಸೆಂಟ್ರಿಗೆ ಹೋಗಿದ್ವಿ. ಅಲ್ಲಿ ನಾನು ಏನು ಇದೊಂದು ತೊಗೊಂಡೆ, ಅಂದರೆ ಆಯಿಲ್ ಸ್ಪ್ರೇ ಬಾಟ್ಲು. ಆ್ಯಕ್ಚುಲಿ ಫಸ್ಟ್ ನನ್ನ ಹತ್ರ ಇತ್ತು ಹಳೆ ಮನೆಯಲ್ಲಿದ್ದಾಗ, ಬಟ್ ಅದು ಅಂದರೆ ಹಾಳಾಗೋಗಿತ್ತು, ತುಂಬ ದಿನ ಆಗಿತ್ತು. ಹಾಗಾಗಿ ಲಾಸ್ಟ್ ಟೈಮ್ ಹೋದಾಗ ನಂಗೆ ಸಿಕ್ಕಿರಲಿಲ್ಲ, ಅದಕ್ಕೆ ಈ ಸರಿ ತೊಗೊಂಡೆ ಆಯಿಲ್ ಸ್ಪ್ರೇ ಬಾಟ್ಲು. ಓಪನ್ ಮಾಡ್ತೀನಿ. ನಿನ್ನೆ ತಂದಿದ್ದು, ಯಾವುದು ಓಪನೇ ಮಾಡಿರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ ಎಲ್ಲ ಈ ಥರ. ನೋಡಿ ಈ ಥರ ಇರುತ್ತೆ. ಸೊ ಆಯಿಲ್ ಫಿಲ್ ಮಾಡಿಕೊಂಡು ನೀವು ಯಾವುದಕ್ಕಾದ್ರೂ ಅಂದರೆ ಇವಾಗ ಚಪಾತಿಗೋ ಅಥವಾ ಯಾವುದಕ್ಕಾದ್ರೂ ಈ ಥರ ಆಯಿಲ್ ಸ್ಪ್ರೇ ಮಾಡಬೇಕು ಅಂದರೆ ನಿಮಗೆ ಯೂಸ್ ಆಗುತ್ತೆ. ಥರ ಕ್ಯಾಪ್ ಬರುತ್ತೆ, ಮಾಮೂಲಿ ಸ್ಪ್ರೇಯರ್ ಥರ ಯೂಸ್ ಮಾಡ್ಕೋಬೋದು. ಸೊ ಚೆನ್ನಾಗಿದೆ ಬಾಟ್ಲು. ಮತ್ತು ಇದು ಗ್ಲಾಸು, ಬಟ್ ಗಟ್ಟಿಯಾಗಿದೆ. ನಾನು ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದೆ, ಬಟ್ ಚೆನ್ನಾಗಿದೆ ಇದು. ಸೊ ಇದೊಂದು ತೊಗೊಂಡೆ. ಮತ್ತು ಹೋಮ್ ಸೆಂಟ್ರಲ್ಲೇ ಇದೆಂಥದ್ದು ಗ್ಲಾಸ್ ಜಾರ್ಸು, ಸೆಟ್ ಆಫ್ 2. ಇದು ಸ್ವಲ್ಪ ದೊಡ್ಡ ಸೈಜೇ ಇದೆ, ಬಟ್ ಇದು ಅಷ್ಟೇ ಅಂದರೆ ಚೆನ್ನಾಗಿದೆ. ಅಂದರೆ ನಾನು ಲಾಸ್ಟ್ ಟೈಮ್ ಹೋದಾಗಲೂ ತೊಗೊಳ್ಳೋಣ ಅಂದ್ಕೊಂಡೆ, ಆಮೇಲೆ ನಾವು ಸ್ಟೀಲ್ದೇ ತೊಗೊಂಡ್ಬಿಟ್ಟಿದ್ವಿ ಜಾರ್ಸು, ಹಂಗಾಗಿ ತೊಗೊಂಡಿರಲಿಲ್ಲ. ಬಟ್ ಈ ಸರಿ ಹೋದಾಗ ಆಫರಲ್ಲಿತ್ತು, ಹಾಗಾಗಿ ತೊಗೊಂಡೆ. ಇದು ಸೆಟ್ ಆಫ್ 2 ಜಾರು, ನೋಡಿ ದೊಡ್ಡದೇ ಇದೆ. ನೋಡಿ ಈ ಥರ ಬರುತ್ತೆ ನಿಮಗೆ ಲಿಡ್, ಈ ಥರ ಓಪನ್ ಮಾಡೋ ಥರ. ಮತ್ತು ಕ್ವಾಂಟಿಟಿ ಆಲ್ಮೋಸ್ಟ್ ಅಪ್ ಟು 1 kg ಇಡಿಸ್ಬೋದು ಅನಿಸುತ್ತೆ. ಸೊ ಚೆನ್ನಾಗಿದೆ, ಮತ್ತು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಮತ್ತು ಇನ್ನೊಂದು ಮೇಯ್ನ್ ಇದೇನೆಂದರೆ ಈ ಥರ ಫ್ಲ್ಯಾಟಾಗೂ ಇಡ್ಬೋದು ನೀವು, ಇಲ್ಲ ಅಂದರೆ ಈ ಥರ ಏನು ಫ್ಯಾನ್ಸಿ ಆಗು ಈ ಥರನೂ ಇಡ್ಬೋದು. ಸೊ ಒಂಥರ ಚೆನ್ನಾಗಿರುತ್ತೆ ಕಿಚನಲ್ಲಿ, ನಾವು ಏನೋ ಶೆಲ್ಫ್ಗಳ ಮೇಲೆ ಸ್ಟೋರ್ ಮಾಡೋಕ್ಕೆ. ಹಾಗಾಗಿ ಅದಕ್ಕೆ ಈಗ ಬರೀ ಒಂದು ಸೆಟ್ ಆಫ್ 2 ಏನಿತ್ತು ಅದು ತೊಗೊಂಬಂದೆ. ಏನಾದ್ರು ಕಂಫರ್ಟಬಲ್ ಅನಿಸಿದ್ರೆ ಇನ್ನೊಂದು ಅರ್ಧ ಡಜನ್ ತೊಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಟ್ರಯಲ್ ಮಾಡೋಣ ಅಂತ ತೊಗೊಂಬಂದೆ. ಬಟ್ ಚೆನ್ನಾಗಿದೆ, ಮತ್ತೇನು ಗಟ್ಟಿಯಾಗಿದೆ. ಸೊ ಇದು 2, ಇದು ಸೇಮ್ ಅಂದರೆ ಸೆಟ್ ಆಫ್ 2 ಬರುತ್ತೆ. ಇದು ಇಲ್ಲಿ ಈ ಥರ ಸೆಟ್ ಆಫ್ 2 ಇದು. ಮತ್ತೆ ಹೋಮ್ ಸೆಂಟ್ರಲ್ಲಿ ಮತ್ತೆ ಇದು ಹೋಮ್ ಸೆಂಟರ್ದೇನೆ. ಇದು ಆಯಿಲ್ನ ಏನೋ ಹಾಕ್ತೀವಲ್ಲ ಈ ಥರ, ಅಂದರೆ ಒಳಗೆ ಆಯಿಲ್ ಫಿಲ್ ಮಾಡ್ಕೊಳ್ಳೋದು. ಆಯಿಲ್ ಫಿಲ್ ಮಾಡಿಕೊಂಡು ನಿಮಗೆ ಯಾವಾಗ ಬೇಕೋ ಆ ಥರ, ಅಂದರೆ ಚಪಾತಿಗಾಗಲಿ ದೋಸೆಗಾಗಲಿ ಅಥವಾ ತವಾ ಮೇಲೆ ಯಾವುದಕ್ಕಾದ್ರೂ ಹಾಕಿದ್ರೆ ಒಂಥರ ಕಂಫರ್ಟಬಲ್ ಆಗಿರುತ್ತೆ. ಆ್ಯಕ್ಚುಲಿ ನನ್ನ ಹತ್ರ ಅಂದರೆ ಬರೀ ಇದು ಮಾತ್ರ ಏನಿದೆ ಅದು ಮಾತ್ರ ಇತ್ತು, ಬಟ್ ಅಂದರೆ ನಾವು ಬೇರೆ ಬಾಕ್ಸ್ ಹಾಕ್ಕೊಂಡು ಅದನ್ನ ಇದು ಮಾಡಿ, ಸೊ ಅದೊಂಥರ ಅಂದರೆ ನೀಟಾಗಿ ಅನಿಸ್ತಾ ಇರಲಿಲ್ಲ. ಮತ್ತು ಎಲ್ಲ ಟೈಮೂ ಮತ್ತೆ ಆ ಬಟ್ಲಲ್ಲಿ ಎಣ್ಣೆ ಹಾಕ್ಕೊಳ್ಳೋದು ಅವೆಲ್ಲ ಕಂಫರ್ಟಬಲ್ ಇರಲಿಲ್ಲ ನನಗೆ. ಹಾಗಾಗಿ ಇದೊಂದರೆ ಲಾಸ್ಟ್ ಟೈಮ್ ನೋಡಿದ್ರೆ ಸಿಕ್ಕಿರಲಿಲ್ಲ. ಸೊ ಈ ಸರಿ ನೋಡಿದಾಗ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಅಂದರೆ ಇದೇನು ಫುಲ್ ಇಡ್ಡೇನು ಬಿಚ್ಚಬೇಕಾಗಿಲ್ಲ, ಇದು ಮೇಲ್ಗಡೆ ಇದ್ದಿದೆಯಲ್ಲ ಹಿಂಗೆ ಜಸ್ಟ್ ಹಿಂಗೆ ಓಪನ್ ಮಾಡಿದ್ರೆ ಇಷ್ಟು ಮಾತ್ರ ಬರುತ್ತೆ.
ಸೊ ನೀವು ಆಯಿಲ್ ಇಲ್ಲಿ ಹಾಕ್ಕೊಂಡು ಎಷ್ಟು ಬೇಕೋ ಅದನ್ನ ಮಾಡಿ ಈ ಥರ ಏನೋ ಸ್ಪ್ರೇ ಮಾಡಿಕೊಂಡು ಮತ್ತೆ ಹಾಗೆ ಪ್ರೆಸ್ ಮಾಡಿ ಹಿಂಗೆ ಮಾಡಿದ್ರೆ ಲಾಕ್ ಆಗುತ್ತೆ. ಸೊ ಚೆನ್ನಾಗಿದೆ. ಮತ್ತು ಇದು ಅಷ್ಟೇ ಗಟ್ಟಿಯಾಗಿದೆ. ಸೊ ಒಂಥರ ಕ್ಯೂಟ್ ಆಗಿದೆ ಅಲ್ವಾ, ಚೆನ್ನಾಗಿದೆ, ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ ಇದೊಂದು. ಮತ್ತು ಹೋಮ್ ಸೆಂಟ್ರಲ್ಲಿ ಇದೊಂದು ಹೋಮ್ ಸೆಂಟ್ರಲ್ಲಿ ಇದೊಂದು ಮಿಲ್ಟನ್ ಬಾಟ್ಲು ತೊಗೊಂಡೆ. ಅಂದರೆ ನನಗೇನು ಪರ್ಸ್ನಲಿ ಅಂದರೆ ನನಗೆ ವಾಟರ್ ಬಾಟ್ಲು ಸ್ವಲ್ಪ ಕ್ರೇಜ್ ಜಾಸ್ತಿ. ಹೊಸ ಹೊಸ ಬಾಟಲ್ಸ್ ಏನಾದ್ರು ನೋಡಿದ್ರೆ ತೊಗೋತಾ ಇರ್ತೀನಿ. ಸೊ ಲಾಸ್ಟ್ ಮಂತ್ ಹೋದಾಗ ಒಂದು ಸ್ಮಾಲ್ ತೊಗೊಂಬಂದಿದ್ದೆ. ಸೊ ಇದಂದರೆ ನನಗೆ ಡೈಲಿ ಆಫೀಸ್ಗೆ ಯೂಸ್ ಆಗುತ್ತೆ. ಹಾಗಾಗಿ ಇದೊಂದು 1/2 ಲೀಟ್ರ್ ಅನಿಸುತ್ತೆ ಇದು, ಅದಕ್ಕೆ ಇದೊಂದು ತೊಗೊಂಬಂದೆ ನೆನ್ನೆ. ಸೊ ಚೆನ್ನಾಗಿದೆ, ಇದು ಸ್ಟೀಲ್ ಅಲ್ವಾ, ಹಾಗಾಗಿ ನನಗಾದ್ರೂ ಸರಿ ಅಥವಾ ಏನೋ ಪಾಪುಗಾದ್ರೂ ಸರಿ ಯಾರಿಗಾದ್ರೂ ಯೂಸ್ ಆಗುತ್ತೆ, ಹಾಗಾಗಿ ಇದೊಂದು ತೊಗೊಂಬಂದೆ. ಇದಿಷ್ಟು ಅಂದರೆ ಹೋಮ್ ಸೆಂಟ್ರಲ್ಲಿ ತೊಗೊಂಡಿದ್ದು ಇದು. ಆಮೇಲೆ ಮತ್ತೆ ಹಾಗೆ ಸ್ವಲ್ಪ ಕೆಮ್ಮಾಗೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಮತ್ತೆ ನೆಕ್ಸ್ಟ್ ಬರ್ತಾನೆ ಅಲ್ಲಿ ಲಾಯಲ್ ವರ್ಲ್ಡ್ ಇದೆಯಲ್ಲ, ಅಲ್ಲಿ ಹೋಗಿದ್ದು. ಆ್ಯಕ್ಚುಲಿ ಇದೇನಂದರೆ ಇದೇನು ಕರ್ಟನ್, ವಾಶ್ರೂಮ್ ಕರ್ಟನ್ಸು. ಅಂದರೆ ಲಾಸ್ಟ್ ಟೈಮು ತೊಗೊಂಬಂದಿದ್ವಿ, ಅಂದರೆ ಅದು ಸಿಂಗಲ್ ಕರ್ಟನ್ ತಂದಿದ್ವಿ ಸಾಕಾಗುತ್ತೆ ಅಂತ. ಬಟ್ ಅಂದರೆ ಅದು ಅಂದರೆ ಆಲ್ಮೋಸ್ಟ್ 70% ಕವರ್ ಆಗುತ್ತೆ. ಇನ್ನು ಉಳಿದಿದ್ದು ಅಲ್ಲಿ ಗ್ಯಾಪ್ ಇತ್ತು, ಹಾಗಾಗಿ ಅದೇ ಸೇಮ್ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಅದೇ ಸೇಮ್ ಪೀಸ್ ಸಿಕ್ತು. ಸೊ ಹಂಗಾಗಿ ಅದೊಂದು ತೊಗೊಂಬಂದ್ವಿ. ಇದೇನು ಓಪನ್ ಮಾಡಿಲ್ಲ. ಅಂದರೆ ಇದು ವಾಶ್ರೂಮ್ ನಮ್ದೆಲ್ಲ ಗ್ಲಾಸ್ ಏನೋ ಡೋರ್ಸ್ ಇರೋದ್ರಿಂದ ಇದು ವಾಶ್ರೂಮ್ ವಾಟರ್ ಪ್ರೂಫ್ ಕರ್ಟನ್ಸ್ ಇದೆಲ್ಲ. ಸೊ ಓಪನ್ ಮಾಡಿಲ್ಲ, ಇದೆಲ್ಲ ಓಪನ್ ಮಾಡೋದು. ಹೀಗೆ ಓಪನ್ ಮಾಡೋದು. ಅಂದ್ರೆ ಇದು ಸಪ್ರೇಟ್ ಏನಂತಾರೆ, ಹ್ಯಾಂಗಿಂಗ್ ಮಾಡಕ್ಕೆ ಪ್ಲಾಸ್ಟಿಕ್ ಹುಕ್ ಕೊಟ್ಟಿರ್ತಾರೆ. ತೋರಿಸ್ತೀನಿ. ಇದೇ ಲಾಸ್ಟ್ ಸೇಮು, ಇದೇ ಒಂದು ಪೀಸ್ ನಾವು ತಗೊಂಬಂದಿದ್ವಿ. ಸೊ ಅದೇ ಸೇಮ್ ಬೇಕಿತ್ತು, ಹೋದಾಗೆಲ್ಲ ಮರ್ತೋಗ್ತಿತ್ತು. ಸೊ ಅದಕ್ಕೆ ಈ ಸರಿ ನೆನ್ಪಿಟ್ಕೊಂಡು ಹೋಗಿ ತಗೊಂಡ್ ಬಂದ್ವಿ. ಈ ತರ ಇರುತ್ತೆ ಇದು. ಅಂದ್ರೆ ಇದು ಏನು ವಾಟರ್ ಪ್ರೂಫ್ ಇರುತ್ತೆ, ಗ್ಲಾಸ್ ಟ್ರಾನ್ಸ್ಪರೆಂಟ್ ಇರುತ್ತಲ್ಲ, ಸೊ ಹಾಗಾಗಿ ಇದು ಕವರ್ ಆಗುತ್ತೆ. ಸೊ ಶವರ್ ಕರ್ಟನ್ಸ್ ಇದೆಲ್ಲ ನೋಡಿ, ಇಷ್ಟು ಈ ತರ ಬರುತ್ತೆ ಇದು. ಸೊ ಒಂದು ಆಲ್ರೆಡಿ ಸೇಮ್ ಇದೆ, ಹಾಗಾಗಿ ಇನ್ನೊಂದು ತಗೊಂಡ್ಬಂದ್ವಿ. ಇದು ಎಷ್ಟು ಅಡಿ ಇರುತ್ತೆ ಅಂದ್ರೆ, ಇದು ಶವರ್ ಕರ್ಟನ್ಸು ನಿಮಗೆ ಎಷ್ಟು ಅಡಿ ಇರುತ್ತೆ ಅಂದ್ರೆ, ಇಲ್ಲೇನು ಕೊಟ್ಟಿಲ್ಲ ಅವರು. ಅಂದ್ರೆ ಅಡ್ಡ ಉದ್ದ ಸೇಮ್ ಇದೆ, 180 ಸೆಂಟಿಮೀಟರ್ ಇದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 180 ಸೆಂಟಿಮೀಟರ್ ಅಂದ್ರೆ ಲೆಂತ್ ಕೂಡ ಮತ್ತೆ ವಿಡ್ತ್ ಎರಡೂನು 180 ಸೆಂಟಿಮೀಟರ್ ಬರುತ್ತೆ ಇದು. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ನಿಮ್ದು ಮೆಷರ್ಮೆಂಟ್ ನೋಡ್ಕೊಂಡು ನೀವು ಟ್ರಯಲ್ ಮಾಡ್ಬೋದು. 180 ಸೆಂಟಿಮೀಟರ್ ಅಡ್ಡ ಮತ್ತೆ 180 ಸೆಂಟಿಮೀಟರ್ ಉದ್ದ ಎರಡು ಬರುತ್ತೆ. ಅದಕ್ಕೆ ಈ ತರ ಹುಕ್ ಕೊಟ್ಟಿರ್ತಾರೆ, 12 ಹುಕ್ ಕೊಟ್ಟಿದ್ದಾರೆ. ಮತ್ತೆ ಅಲ್ಲೇ ಹೋಮ್ ಸೆಂಟ್ರಲ್ಲೇ ಇದೇನದು ವೈಪ್ ಮಾಡ್ತೀವಲ್ಲ, ಸ್ಪಾಂಜ್ ವೈಪು. ಸೊ ಅದಂದ್ರೆ ಲಾಸ್ಟ್ ಟೈಮ್ ನಮ್ದಿತ್ತು, ಹಾಳಾಗ್ಬಿಟ್ಟಿತ್ತು, ಹಾಗಾಗಿ ಒಂದು ಹೊಸದ್ ತಗೊಂಡೆ. ಅಂದ್ರೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಕಿಚನ್ ಪ್ಲಾಟ್ಫಾರ್ಮು, ಕಿಚನ್ ಅಪ್ಲಯನ್ಸಸ್, ಮತ್ತೆ ಗ್ಲಾಸ್ ಸರ್ಫೇಸ್ಗಳು, ಡೈನಿಂಗ್ ಟೇಬಲ್ ಈ ತರ ಇದ್ರೆ, ಸೊ ನೀರು ಅಥವಾ ಏನಾದ್ರೂ ಚೆಲ್ಲಿದ್ರೆ ಈ ತರ ವೈಪ್ ಮಾಡ್ಕೊಂಡ್ರೆ ಎಲ್ಲ ಹೀರ್ಕೊಳ್ಳುತ್ತೆ ಇದು. ಸೊ ಚೆನ್ನಾಗಿದೆ, ನಾನು ಲಾಸ್ಟ್ ಯೂಸ್ ಮಾಡಿದ್ದೆ, ಹಾಗಾಗಿ ಅದು ಏನೋ ಹಾಳಾಗಿತ್ತಲ್ಲ, ಹಂಗಾಗಿ ಹೊಸ ತಗೊಂಡ್ಬಂದ್ವಿ. ಇದೂ ಅಷ್ಟೇ, ಇಲ್ಲಿ ಲಾಯಲ್ ವರ್ಲ್ಡ್ ಅಲ್ಲಿ ತಗೊಂಡ್ಬಂದಿದ್ದು. ಚೆನ್ನಾಗಿದೆ, ಇದು ಯೂಸ್ ಮಾಡಿ ನೋಡಿ ನಿಮ್ಗಳಿಗೂ. ಏನಾದ್ರೂ ಕಿಚನ್ ಅಲ್ಲಿ, ಮತ್ತೆ ಇದಂದ್ರೆ ರೀಯೂಸಬಲ್ ಇದು. ಒಂದ್ಸರಿ ನೀವು ವೈಪ್ ಮಾಡಿದ್ಮೇಲೆ ಮತ್ತೆ ಅದನ್ನ ವಾಶ್ ಮಾಡಿ ಮತ್ತೆ ರೀಯೂಸ್ ಮಾಡ್ಬೋದು, ಮತ್ತೆ ಚೆನ್ನಾಗಿ ವಾಟರ್ ಅಬ್ಸಾರ್ಬ್ ಆಗುತ್ತೆ. ಚೆನ್ನಾಗಿದೆ ಇದು. ಮತ್ತೆ ಇದು ಅಂದ್ರೆ ಲಾಯಲ್ ವರ್ಲ್ಡ್ ಅಲ್ಲೇ ಈ ತರ ಏನೋ ಅಂತಾರಲ್ಲ, ಆರ್ಟಿಫಿಷಿಯಲ್ ಗ್ರಾಸ್ದು ಮ್ಯಾಟ್ ಬೇಕಿತ್ತು, ಹಾಗಾಗಿ ಒಂದು 4 ತಗೊಳ್ಳೋಣ ಅಂತ ಹೋದ್ವಿ, ಸ್ಟಾಕ್ ಇರಲಿಲ್ಲ. ಸೊ 2 ಸಿಕ್ಕಿದ್ದು ನಮಗೆ. ಸೊ ಚೆನ್ನಾಗಿದೆ ಇದು, ಒಂಥರ ಅಂದರೆ ಜಾರಲ್ಲ, ಇಲ್ಲಿ ರಫ್ ಇದೆ ಟೆಕ್ಸ್ಚರು. ಸೊ 2 ಸಿಕ್ಕಿದ್ದು, ಇನ್ನು ನಮ್ಗೆ ಇನ್ನೊಂದು 2 ಬೇಕಿತ್ತು, ಅಂದರೆ ವಾಶ್ರೂಮ್ ಹತ್ರ ಹಾಕ್ಕೊಳ್ಳೋಣ ಅಂತ.
ಸೊ 2 ಸಿಕ್ತು, 2 ತಗೊಂಬಂದ್ವಿ. ನೆಕ್ಸ್ಟ್ ಟೈಮ್ ಹೋದಾಗ ತಗೊಂಬಂದ್ರೆ ಆಯ್ತು ಅಂತ. ಇದು ಕ್ವಾಲಿಟಿ ಚೆನ್ನಾಗಿದೆ. ಮತ್ತೆ ಅಷ್ಟು ಬಿಟ್ರೆ ಇನ್ನ ಇದು ಮಾಮೂಲಿ ಅಂದ್ರೆ ಅಲ್ಲೇ ಮ್ಯಾಕ್ಸ್ ಹೋಗಿದ್ವಲ್ಲ, ಸೋನುಗೆ ಅಂದ್ರೆ ಪ್ಯಾಂಟ್ಸ್ ಇರ್ಲಿಲ್ಲ ರೆಗ್ಯುಲರ್ ಯೂಸ್ ಮಾಡಕ್ಕೆ. ಹಾಗಾಗಿ ಅಂದ್ರೆ ಏನು ಆಫರ್ ಏನ್ ನಡೀತಾ ಇರ್ಲಿಲ್ಲ, ರೆಗ್ಯುಲರ್ ಯೂಸ್ಗೆ ಬೇಕಿತ್ತಲ್ಲ ಅಂತ ಒಂದು 3 ಪ್ಯಾಂಟ್ ತಗೊಂಬಂದ್ವಿ ಅಷ್ಟೇ. ಬೇರೆ ಇನ್ನೇನು ಬಟ್ಟೆ ಏನು ತಗೊಳ್ಳಿಲ್ಲ ಈ ಸರಿ, ಯಾಕಂದ್ರೆ ರೀಸೆಂಟ್ ಆಗಿ ಶಾಪಿಂಗ್ ಮಾಡಿದ್ನಲ್ಲ. ಹಾಗಾಗಿ ಇದೊಂದು ರೆಗ್ಯುಲರ್ ಯೂಸ್ಗೆ ಪ್ಯಾಂಟ್ಸ್ ಬೇಕಿತ್ತು ಅಂತ ತಗೊಂಬಂದ್ವಿ ಅಷ್ಟೇ. ಸೊ ಅಷ್ಟೇ, ಏನು ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ. ಸೊ ಇಷ್ಟೇ, ಏನು ಬೇಕಿತ್ತಲ್ಲ ನೋಡಿದಾಗ ಇಷ್ಟ ಆಗಿ ತಗೊಂಬಂದೆ. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಿನ್ನೆ ರಾತ್ರಿ ಎಂಡ್ ಮಾಡೋಕ್ಕಾಗಿರ್ಲಿಲ್ವಲ್ಲ. ಏನೇನು ತಂದಿದೆ ನಿಮ್ಮ ಜೊತೆ ಒಂದ್ಸರಿ ಶೇರ್ ಮಾಡ್ಕೊಳ್ಳೋಣ, ನಿಮ್ಗಳಿಗೂ ಯಾವ್ದಾದ್ರು ಯೂಸ್ ಆಗೋದಾದ್ರೆ ತಗೊಳ್ಳಿ ಅಂತ. ಈಗ ಹೋಮ್ ಸೆಂಟ್ರಲ್ಲಿ ಇವಾಗ ಏನೋ ಆಫರ್ ನಡೀತಾ ಇದೆ. ಸೊ ಯಾರಾದ್ರೂ ಏನಾದ್ರು ಬೇಕು ಅಂತಂದ್ರೆ ಹೋಗಿ ತಗೊಳ್ಳಿ. ಅಲ್ಲಿ ಐಟಮ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಹಾಗೇನೆ ಅಂದ್ರೆ ಮೆಟೀರಿಯಲ್ ಆಗಲಿ ಮತ್ತೆ ಆಪ್ಷನ್ಸ್ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನಾವು ಯೂಶುವಲ್ ಆಗಿ ಆಲ್ಮೋಸ್ಟ್ ಅಂದ್ರೆ ನಮ್ಮ ಮನೇಲಿರೋ ಐಟಮ್ ಹೋಮ್ ಸೆಂಟ್ರು ಅಥವಾ ಎಲ್ಲ ಆನ್ಲೈನ್ ಅಮೆಝಾನ್ ಅಲ್ಲಿ ಬುಕ್ ಮಾಡ್ಕೊಂಡಿರೋದು. ಹಾಗಾಗಿ ನಾವು ಯೂಸ್ ಮಾಡ್ತಿದೀವಲ್ಲ, ಚೆನ್ನಾಗಿದೆ. ಹಾಗಾಗಿ ನೀವು ಇವಾಗ ಆಪ್ಷನ್ ನಡೀತಾ ಇದೆ, ಅವಾಗ ಯಾರಾದ್ರೂ ಇದ್ರೆ ಹೋಗಿ ಟ್ರೈ ಮಾಡಿ ನೋಡಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಂದು ಈ ಬ್ಲಾಗ್ ಯಾರಿಗಾದ್ರೂ ಇಷ್ಟ ಆದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ಗಳಿಗೂ ಹೇಳಿ ಆಯ್ತಾ. ಥ್ಯಾಂಕ್ ಯು, ನಮಸ್ಕಾರ.